ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರ್ ವ್ಲಾಗ್ಸ್ ಇನ್ ಕನ್ನಡ. ಮತ್ತೊಂದು ಹೊಸ ವ್ಲಾಗ್ಗೆ ನಿಮ್ಗೆಲ್ರಿಗೂ ಸುಸ್ವಾಗತ. ಇವತ್ತು ನಮ್ಮ ಸರು ಪಾಪು ವೆಲ್ಕಮ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಸರು ಪಾಪು, ನೋಡಿ ಇಲ್ಲಿ ಮಗ್ನೆ, ನೋಡಿ ಮಗ್ನೆ, ನೋಡಿ ಮಗ್ನೆ, ಇಲ್ಲಿ ಸರು ಪಾಪು. ಹಾಯ್ ಮಗ್ನೆ, ಖುಷಿ ನನ್ನ ಮಗಳಿಗೆ, ಖುಷಿ. ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್. ಹಾಯ್ ಸಿರಿ ಮಾಡ್ತಾರೆ ಈಗ. ಹಾಯ್ ಮಾಡು ಮಗನೇ. ಇವತ್ತು ನಾವು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಸರಸರಿಗೆ ಏನಂದ್ರೆ ಒಬ್ರನ್ನ ಎತ್ಕೊಂಡ್ರೆ ಒಬ್ರಿಗೆ ಅಳು ಬರ್ತಾ ಇದೆ. ಇಬ್ರನ್ನೂ ಅಟ್ ಎ ಟೈಮಲ್ಲಿ ಹೇಗೆ ಎತ್ಕೊಳ್ಳೋದು ನೀವೇ ಹೇಳಿ ಫ್ರೆಂಡ್ಸ್. ಇಬ್ರನ್ನೂ ಹೇಗೆ ಎತ್ಕೊಳಕ್ಕಾಗತ್ತೆ? ಒಬ್ರಿಗೆ ಎತ್ಕೊಂಡ್ರೆ ಒಬ್ರಿಗೆ ತುಂಬ ಬೇಜಾರಾಗ್ತಾ ಇದೆ. ಅಮ್ಮ ಸ್ನಾನಕ್ಕೆ ಹೋಗಿದ್ದಾರೆ. ಸೊ ಇಬ್ರು ಹಠ ಮಾಡ್ತಾ ಇದ್ದಾರೆ. ಸೊ ನೋಡಿ, ಹೀಗೆ ನಮ್ಮ ಪರಿಸ್ಥಿತಿ ಸದ್ಯದಲ್ಲಿ. ಮಗ್ನೆ ನೋಡಿಲಿ. ಹಾಯ್ ಕೈಲ, ಹಾಯ್ ಬಂಗಾರ, ಹಾಯ್ ಸರ್ ಪಾಪ. ಸೊ ಇವತ್ತು ಮಧ್ಯಾಹ್ನ ಈಗ 2 ಗಂಟೆ ಆಗಿದೆ. ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಫ್ರೆಶ್ ಅಪ್ ಆಗಾಯ್ತು ಇವತ್ತು. ಸೊ ನೆನ್ನೆದು ನೆನೆಸ್ಕೊಂಡ್ರೆ ಪವರ್ ಕಟ್ ಆಗಿರೋದು. ಸೊ ಇವತ್ತು ಮನೆಯೆಲ್ಲ ಕೂಲಾಗಿದೆ, ಫ್ಯಾನ್ ಇದೆ, ಪವರ್ ಕೂಡ ಇದೆ. ನಮ್ಮ ಪೂರ್ವಿ ನೋಡಿ ಊರಿಂದ ಬಂದ್ಲು, ಫುಲ್ ಫ್ರೆಶ್ ಅಪ್ ಆಗಿದ್ದಾಳೆ ಇವಾಗ. ಸೊ ವ್ಲಾಗೇನ ಸ್ಟಾರ್ಟ್ ಮಾಡಿದ್ವಿ. ಊಟ ಮಾಡ್ಬೇಕು, ಮಧ್ಯಾಹ್ನ ಆಗಿದೆ. ಅಮ್ಮ ಸ್ನಾನಕ್ಕೆ ಹೋಗಿದ್ದಾರೆ. ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನನ್ನ ಹೊಸ ವಿಡಿಯೋಸ್ನ ನೋಟಿಫಿಕೇಷನ್ಗಾಗಿ. ಮತ್ತು ನಿಮಗೆ ಯಾವ ಥರ ವಿಡಿಯೋಸ್ ನಾನು ಮಾಡಿದರೆ ಇಷ್ಟ ಆಗುತ್ತೆ ಅಂತ ಪ್ಲೀಸ್ ಒಂದು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೇನಾದರೂ ಕ್ವೆಶನ್ ಇದ್ದರೆ ನಂಗೆ ಕೇಳಿ, ನಾನು ನೆಕ್ಸ್ಟ್ ವಿಡಿಯೋಸ್ನಲ್ಲಿ ನಿಮಗೆ ಆನ್ಸರ್ ಮಾಡ್ತೇನೆ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹೇಗೋಗುತ್ತೆ ನೋಡೋಣ. ಇವತ್ತು ಮಧ್ಯಾಹ್ನದಿಂದ ಸಂಜೆವರೆಗೂ. ಮಧ್ಯಾಹ್ನ ಆಗಿದೆ, ಇವಾಗ ಊಟದ ಸಮಯ. ರೈಸ್ ಮತ್ತು ಚಿಕನ್ ಸಾಂಬಾರ್, ಕುಕ್ಕುಂಬರ್. ಸೊ ಇವಾಗ ಈ ಬಿಸಿಲಲ್ಲಿ ತುಂಬಾ ಹೈಡ್ರೇಟ್ ಆಗಿರೋದು ಇಂಪಾರ್ಟೆಂಟು. ಸೊ ಕುಕ್ಕುಂಬರ್ ತಗೊಂಡ್ವಿ. ಸೊ ಅದು ತಿಂದರೆ ಸ್ವಲ್ಪ ಬಾಡಿ ಹೈಡ್ರೇಟ್ ಆಗಿರುತ್ತೆ ಅಂತ. ಸೊ ನಾನು ಇವಾಗ ಮಧ್ಯಾಹ್ನದ ಲಂಚ್ನ ಮುಗಿಸ್ಕೊತೀನಿ, ಮತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಊಟದ ಜೊತೆಗೂ ಕೂಡ ಕುಕ್ಕುಂಬರ್ನ ತಿಂದ್ವಿ. ಮತ್ತು ತುಂಬ ಬಿಸಿಲಿತ್ತಲ್ವ, ಹಾಗೆ ಉಪ್ಪು ಹಾಕ್ಕೊಂಡು ತಿನ್ನೋಣ ಅಂತ ಈ ಥರ ಸ್ಲೈಸಸ್ ಮಾಡಿ ತಿನ್ಕೊಂಡಿದ್ದಾಯಿತು. ಏನು ಗೊತ್ತಾ, ಸರುಸಿರಿಗೆ ಅಕ್ಕಿ ಸರಿ ಮಾಡಿ ತಿನ್ಸೋಣ ಅಂತ ಅಕ್ಕಿ ವಾಶ್ ಮಾಡಿ ಒಣಗಿಸಿದ್ದಾರೆ ಅಮ್ಮ. ಸೊ ಮೆಟ್ಲ ಮೇಲೆ ಒಣಗಿಸಿದ್ದಾರೆ ಅನ್ಸುತ್ತೆ, ನೋಡೋಣ ಬನ್ನಿ. ಬಿಸಿಲು ಹೋಗ್ತಾ ಇದೆ. ಒಣಗಬೇಕು ಇನ್ನೂ ಸ್ವಲ್ಪ. ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಒಣಗಬೇಕು. ಫಸ್ಟಿಗೆ ಸ್ವಲ್ಪ ಕ್ವಾಂಟಿಟಿಲಿ ಮಾಡಿ ನೋಡೋಣ ಅಂದ್ಬಿಟ್ಟು ನೋಡೋಣ ಅವ್ರಿಗೆ ಸೆಟ್ ಆಗುತ್ತಾ ಇಲ್ವಾ. ರಾಗಿ ಸರಿ ಫ್ರೂಟ್ಸ್ ಇಷ್ಟೇ ಇಂಟ್ರೊಡ್ಯೂಸ್ ಮಾಡಿದ್ದೆ. ನೋಡೋಣ ಅಕ್ಕಿ ಸರಿ ಮಾಡೋಣ ಅಂದ್ಬಿಟ್ಟು ಇವತ್ತು ಸ್ವಲ್ಪ ತೊಳೆದು ಒಣಗಿಸಿದ್ದೀವಿ. ನೋಡೋಣ ಸಂಜೆ ತೋರಿಸ್ತೀನಿ. ಇದನ್ನು ಒಣಗಿಸೋಕಿನ ಸ್ವಲ್ಪ ಬಾಂಡಿಲಿ ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನು ಫೈನ್ ಪೇಸ್ಟ್ ಥರ ಮಾಡ್ಕೋಬೇಕು. ಪೇಸ್ಟ್ ಎಲ್ಲ ಪೌಡರ್ ಥರ ಮಾಡಿಟ್ಕೋಬೇಕು. ಇಟ್ಟಿದ್ದಾರೆ ಈಗ ಮಂಜುಳಾ. ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀವಿ. ಇದು ಸ್ವಲ್ಪ
ಬ್ರೌನ್ ಕಲರ್ ಆಗೋವರೆಗೂ ಅಕ್ಕಿನ ಹುರ್ಕೋಬೇಕು. ಅದಾದಮೇಲೆ ತಣ್ಣಗಾದ್ಮೇಲೆ ಇದನ್ನು ಪುಡಿ ಮಾಡ್ಕೋಬೇಕು. ಪುಡಿ ಮಾಡಿದ್ಮೇಲೆ ತೋರಿಸ್ತೀನಿ ಹೆಂಗೆ ಮಾಡೋದು ಹೇಗೆ ಅಂತ. ಯಾರಿದು ಯಾರಿದು ಮಗನೇ? ಸೊ ಅಕ್ಕಿ ಸರಿನ ಬೆಳಗ್ಗೆ ಮಾಡ್ಕೊತೀವಿ. ಇವಾಗ ಟೈಮ್ ಆಯ್ತಲ್ಲ, ಅದಕ್ಕೆ ಈಗ ಸದ್ಯಕ್ಕೆ ರಾಗಿ ಸರಿನೇ ಮಾಡಿ ತಿನ್ನಿಸ್ತೀವಿ. ಸಂಜೆ ಆಗೋಯ್ತು, ಅದಕ್ಕೆ ಬೆಳಗ್ಗೆ ಪ್ರಿಪೇರ್ ಮಾಡುವಾಗ ತೋರಿಸ್ತೀನಿ. ನಮ್ಮ ಪೂರ್ವಿ ಸೊಳ್ಳೆ ಹೊಡಿತಾ ಇದ್ದಾಳೆ. ಎಲ್ಲಿದ್ದಾಳೆ ಸರಿ? ಸರಿ ಪಾಪು. ಆರ್ಡ್ರ್ ಮಾಡಿದ್ಮೇಲೆ ನೋಡೋಣ ಅಕ್ಕಿ ಸರಿ ಇಷ್ಟಪಡ್ತಾರ ಅಂತ ಮಾಡಿ ನೋಡಿದೆ. ಮಾರ್ನಿಂಗ್ ಮಾಡೋಣ ಅಂದ್ಕೊಂಡೆ, ಆದರೂ ಸ್ವಲ್ಪ ನೋಡೋಣ ಟೇಸ್ಟ್ ಇಷ್ಟ ಆಗತ್ತಾ ಇಲ್ವಾ ಅಂತ ನೋಡಿದೆ. ತಿನ್ನಿಸ್ತಾ ಇದ್ದೀನಿ, ಜಾಸ್ತಿ ತಿಂತಾನೆ ಇಲ್ಲ ನೋಡಿ. ಅಕ್ಕಿ ಸರಿ ಇದು ಫಸ್ಟ್ ಟೈಮ್ ತಿನ್ನಿಸ್ತಾ ಇದ್ದೀನಿ. ಅವ್ರಿಗೆ ಅಷ್ಟೊಂದು ರೂಢಿ ಇಲ್ಲಲ್ಲ, ಇಷ್ಟು ದಿನ ರಾಗಿ ಸರಿ ತಿಂತಾಯಿದ್ರು. ಸೊ ಇವಾಗ ಸ್ಟಾರ್ಟಿಂಗೆಲ್ಲ ಸ್ವಲ್ಪನೇ ತಿಂತಾ ಇದ್ದಾರೆ. ಅಷ್ಟೊಂದು ಇಷ್ಟಪಡ್ತಾ ಇಲ್ಲ ಇದನ್ನು. ಸೊ ಅಭ್ಯಾಸ ಮಾಡಿಸ್ಬೇಕು. ಅಲ್ಲಿ 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 ಅಪ್ಪ ಅಪ್ಪ ಸರಿ ಅಲ್ಲಿ. ಅದಾದಮೇಲೆ ಇವತ್ತು ಡಿನ್ನರ್ಗೆ ಅಂತ ರೈಸ್ ಸಾಂಬಾರು ಜೊತೆಗೆ ಸ್ವಲ್ಪ ಕಬಾಬ್ನ ಮಾಡ್ತಾಯಿದ್ರು ಅಮ್ಮ. ಸೊ ಊಟ ಮಾಡಬೇಕು ಇವಾಗ, ಮತ್ತು ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಹಾಯ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮೀಶೋಯಿಂದ ಕುರ್ತಾ ಸೆಟ್ ತರಿಸಿದ್ದೆ. ಬರೀ 300 ರುಪೀಸಲ್ಲಿ 2 ಕುರ್ತಾ ಮತ್ತು 1 ಪ್ಯಾಂಟ್ ಸೆಟ್ ತರಿಸಿದ್ದೆ. ಸೊ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ತೋರಿಸ್ತಾ ಇದ್ದೀನಿ. ಸೊ ಇದೊಂದು ಕುರ್ತಿ ಗ್ರೀನ್ ಕಲರು. ಇದು ಮಟೀರಿಯಲ್ ಬಂದು ಕಾಟನ್ನು, ತುಂಬಾ ಸಾಫ್ಟ್ ಆ್ಯಂಡ್ ಸ್ಮೂತಾಗಿದೆ ಟಾಪು. ಸೊ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ತುಂಬಾ ಇಷ್ಟ ಆಯಿತು ನನಗೆ ಈ ಮಟೀರಿಯಲ್ ಬಂದು. ಸೊ ನೆಕ್ಸ್ಟ್ ಒನ್ ಬಂದು ಇನ್ನೊಂದು ಪಿಂಕ್ ಕಲರ್ ಬರುತ್ತೆ, ಡಾರ್ಕ್ ಪಿಂಕ್ ಕಲರು. ಅದು ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ತುಂಬ ಕಡಿಮೆ ಪ್ರೈಸಲ್ಲಿ 300 ರುಪೀಸಿಗೆ ಒಂದು ಟಾಪು 300 ರುಪೀಸಲ್ಲಿ 2 ಟಾಪು ಮತ್ತು 1 ಪ್ಯಾಂಟ್ ಅಂದರೆ ವರ್ತ್ ಅಂತಲೇ ಹೇಳ್ಬೋದು. ಇವಾಗ ಒಂದು ಡ್ರೆಸ್ ತೊಗೊಳಕ್ಕೆ ಹೋದ್ರೇ ನಾವು 500 ಇರುತ್ತೆ. ಸೊ ಇದು ಪ್ಯಾಂಟ್ ಬಂದು ಈ ಥರ ಇದೆ. ಇದಕ್ಕೆ ಬಟನ್ ಕೂಡ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು ಕೂಡ. ಇದು ಕಾಟನ್ ಮಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ. ಸೇಲ್ ನಡೀತಾ ಇದೆ ಮೀಶೋದಲ್ಲಿ. ಸೊ ಅದ್ರಲ್ಲಿ ನಾನು ತರಿಸಿರೋದು. ಸೊ ನಿಮಗೂ ಯಾರಿಗಾದರೂ ಬೇಕಿದ್ದರೆ ಬೇಗ ಮೀಶೋಗೆ ಹೋಗಿ ಈ ಥರ ಡ್ರೆಸ್ನ ಬುಕ್ ಮಾಡ್ಕೊಳ್ಳಿ. ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮತ್ತೆ ಒಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.